ಸರ್ ಏನಿಲ್ಲ ಇವತ್ತು ಕಾರ್ಯಕ್ರಮ ಫಸ್ಟ್ ಟೈಮ್ ಒಂದು ಕುಂದು ಕೊರತೆಗಳನ್ನು ಆಲಿಸುವಂಥದ್ದು ಆಯಿತು. ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳಲ್ಲಿ ನ್ಯೂನತೆಗಳನ್ನು ಕೇಳ್ಕೊಂಡಿದ್ದಾರೆ. ಸಾಕಷ್ಟು ಪ್ರಾಬ್ಲಮ್ಗಳಿದಾವೆ. ನಾವು ಉಸ್ತುವಾರಿ ಸಚಿವರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಸಾಕಷ್ಟು ಬಸ್ ಇಂಧನಗಳ ಬಗ್ಗೆ, ಡಿಪೋಗಳ ಬಗ್ಗೆ, ಡಿಪೋ ಮತ್ತು ವರ್ಕ್ಶಾಪ್ಗಳ ಬಗ್ಗೆ, ವರ್ಕ್ಶಾಪ್ಗಳಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಕೆಲವು ಭಾಳ ಹಳೆಯ ವರ್ಕ್ಶಾಪ್ಗಳಿದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥವು ಪರಿಸ್ಥಿತಿಗಳಲ್ಲಿ ಇದ್ದಂಥದ್ದು ಸರ್ಕಾರಕ್ಕೆ ಒಂದು ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ಮತ್ತು ಶಾಸಕರ ಬೇಡಿಕೆಗಳು, ಬಸ್ ರೂಟ್ಗಳು, ಬಸ್ಗಳು, ಮಕ್ಕಳ ಸ್ಕೂಲಿಗೆ ಹೋಗಲಿಕ್ಕೆ ಏನೇನು ತೊಂದರೆ ಆಗ್ತಿದೆ, ಎಲ್ಲೆಲ್ಲಿ ಬಸ್ಗಳು ನಿಲ್ಲಿಸಬೇಕು, ಒಂದೊಂದು ವೇಗ ಬಸ್ಗಳು, ಎಕ್ಸ್ಪ್ರೆಸ್ ಬಸ್ಗಳನ್ನು ಎಲ್ಲಿ ಹಳ್ಳಿಗಳಲ್ಲಿ ನಿಲ್ಲಿಸಬೇಕು, ಎಲ್ಲ ಟೋಟಲಿ ಸಾರಿಗೆ ಇಲಾಖೆಯಲ್ಲಿ ಏನೇನು ವ್ಯವಸ್ಥೆಗಳನ್ನು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಅದರ ಬಗ್ಗೆ ಮತ್ತೊಂದು ಮುಖ್ಯಮಂತ್ರಿಗಳ ಕೆಲವು ನೌಕರರ ಬೇಡಿಕೆಗಳಿದ್ದಾವೆ. ಆ ನೌಕರರ ಬೇಡಿಕೆಗಳ ಸಹಿತ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮೀಟಿಂಗಲ್ಲಿ, ಸಾರಿಗೆ ಮಂತ್ರಿಗಳು ಎಲ್ಲರೂ ಮೀಟಿಂಗಲ್ಲಿ ಅವರ ನೌಕರರ ಏನು ಕುಂದು ಕೊರತೆಗಳಿದಾವೆ, ಏನು ಅವರ ಬೇಡಿಕೆಗಳನ್ನ ಅವ್ರ ನೌಕರ ಇಟ್ಟದ್ದು, ನಮ್ಮ ಸಂಸ್ಥೆಯ ನೌಕರರ ವೇತನ ಪರಿಷ್ಕರಣೆ ಆಗಬೇಕು, ವೇತನವನ್ನು ಹೆಚ್ಚಾಗಬೇಕು ಅನ್ನುವಂಥ ಬೇಡಿಕೆಗಳನ್ನು ಸಹಿತ ಒಂದೇ ತಿಂಗಳಲ್ಲಿ ಕರೆದು ಮತ್ತು ಎಲ್ಲ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಒಂದು ಚರ್ಚೆ ಮಾಡಿ ಮತ್ತೊಂದು ತಿಂಗಳಲ್ಲಿ ಕರೆದು ಅದನ್ನು ಇತ್ಯರ್ಥ ಮಾಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತಿನ ಸಭೆಯಲ್ಲಿಯೂ ಸಹಿತ ಅದೇ ಚರ್ಚೆ ಆಗಿದೆ.